ದುನಿಯಾ ಕೆ ಸಾರೆ ಸುಖ್ ಪೀಛೆ ಮೇರಾ ದೇಶ್ ಪೆಹಲೆ. ಈ ಮಾತನ್ನ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಹೊರತುಪಡಿಸಿ ಬೇರೆ ಯಾರ ಬಾಯಲ್ಲೂ ಇಷ್ಟು ಪ್ರಾಮಾಣಿಕವಾಗಿ ಹೇಳಲು ಸಾಧ್ಯವಿಲ್ಲ. ಕವಿಯಾಗಿ, ಪತ್ರಕರ್ತರಾಗಿ ಹಾಗೂ ದೇಶದ ಚುಕ್ಕಾಣಿ ಹಿಡಿದು 5 ವರ್ಷಗಳ ಕಾಲ ಕಾಂಗ್ರೆಸ್ಸೇತರ ಪ್ರಧಾನಿಯಾಗಿ ಪೂರ್ಣಾವಧಿ ಪೂರೈಸಿದ ಕೀರ್ತಿ ಅಜಾತಶತ್ರು ವಾಜಪೇಯಿ ಅವರಿಗೆ ಸಲ್ಲುತ್ತೆ. ವಾಜಪೇಯಿ ಎಂಬ ಪುಸ್ತಕದ ಪುಟ ತಿರುವಿದಂತೆ ನಮಗೆ ವಿಭಿನ್ನ ರೀತಿಯ ರಾಜಕಾರಣ ತೆರೆದುಕೊಳ್ಳುತ್ತಾ ಹೋಗುತ್ತೆ. ಅಲ್ಲೊಬ್ಬ ಅಟಲ್ ಸೇವಕನನ್ನ ನೋಡ್ತೇವೆ. ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸುವ ಬಿಹಾರಿಯನ್ನ ಎದುರುಗೊಳ್ತೇವೆ. ಸಾಮರಸ್ಯ ಮತ್ತು ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ನಡೆದ ನೈತಿಕ ಪಯಣವನ್ನ ಕಾಣ್ತೇವೆ. ಈ ಉದಾರವಾದಿ, ಮೃದು ಹೃದಯಿ ನಾಯಕ ಇಂದಿಗೂ ಮಾರಲ್ ಪಾಲಿಟಿಕ್ಸ್ ಎಂಬ ಗುರುತಿನ ಪ್ರತೀಕ. ಡಿಸೆಂಬರ್ 25ನೇ ತಾರೀಕು ಅವರ ಜನ್ಮದಿನದ ಸಂದರ್ಭದಲ್ಲಿ ವಾಜಪೇಯಿ ಅವರ ಕನಸಿನ ಭಾರತ ರೂಪುಗೊಳ್ಳುವ ಹಾದಿಯಲ್ಲಿದೆಯೇ ಎಂಬ ಪ್ರಶ್ನೆ ರಾಜಕೀಯ ಮನೆಯ ಹೃದಯವನ್ನ ಪದೇ ಪದೇ ತಟ್ಟುತ್ತೆ. ಈ ನಿಟ್ಟಿನಲ್ಲಿ ಅವರ ಬದುಕಿನ ಪಯಣವನ್ನ ನೋಡೋಣ ಬನ್ನಿ. ಗ್ವಾಲಿಯರ್ನಲ್ಲೊಬ್ಬ ಮಹತ್ವಾಕಾಂಕ್ಷೆಯ ಜನನ. ಗ್ವಾಲಿಯರ್ನಲ್ಲಿ ಕೃಷ್ಣ ಬಿಹಾರಿ ವಾಜಪೇಯಿ ಮತ್ತು ಕೃಷ್ಣಾದೇವಿ ದಂಪತಿಗಳಿಗೆ ಜನಿಸಿದ ಅಟಲ್ ಬಿಹಾರಿ ವಾಜಪೇಯಿ ಬಾಲ್ಯದಿಂದಲೇ ರಾಷ್ಟ್ರವಾದದ ಚಿಂತನೆ ಹೊತ್ತು ಬೆಳೆದವರು. ಸ್ಥಳೀಯವಾಗಿ PU ಹಂತದ ಶಿಕ್ಷಣ ಪೂರೈಸಿ ಇಂದಿನ ರಾಣಿ ಲಕ್ಷ್ಮೀಬಾಯಿ ಕಾಲೇಜಿನಲ್ಲಿ ಪದವಿ ಪಡೆದರು. ನಂತರ ವಿಕ್ಟೋರಿಯಾ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಯುವಕನಾಗ್ತಾ ಇದ್ದಂತೆ ಸಂಘ ಪರಿವಾರದತ್ತ ಅವರ ಪಯಣ ಬೆಳೆಯಿತು. ಕ್ವಿಟ್ ಇಂಡಿಯಾ ಸೇರಿ ಹಲವು ಚಳುವಳಿಗಳಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯ ಹೋರಾಟದಲ್ಲೂ ತೊಡಗಿದ್ರು. ರಾಷ್ಟ್ರ ಧರ್ಮ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿ ಕವಿತೆಗಳ ಮೂಲಕ ದೇಶ ಪ್ರೇಮವನ್ನ ಮೆರೆದು ಜನಾನುರಾಗಿಯಾಗಿ ಬೆಳೆದ್ರು. ದೀನ್ ದಯಾಳ್ ಉಪಾಧ್ಯಾಯ ಮತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಒಡನಾಟ ಮುಂದಿನ ಇತಿಹಾಸಕ್ಕೆ ದಾರಿ ಮಾಡಿಕೊಡ್ತು. ದಯಾಳ್ ಮುಖರ್ಜಿ ಜೊತೆಗೂಡಿದ ಯುವ ಕವಿ. ರಾಷ್ಟ್ರ ಧರ್ಮ ಪತ್ರಿಕೆ ಮೂಲಕ ಪರಿಚಿತರಾದ ವಾಜಪೇಯಿ ದೀನ್ ದಯಾಳ್ ಉಪಾಧ್ಯಾಯರ ಬೆನ್ನಿಗೆ ನಿಂತರು. ಶ್ಯಾಮ ಪ್ರಸಾದ್ ಮುಖರ್ಜಿ ಅವರಿಗೂ ವಾಜಪೇಯಿಯ ವಿಚಾರಗಳು ಮೆಚ್ಚುಗೆಯಾದವು. ನಂತರ ಮುಖರ್ಜಿ ಅವರ ಕಾರ್ಯನಿರ್ವಾಹಕರಾಗಿ ಕಾರ್ಯನಿರ್ವಹಿಸಿದ್ದು ಇತಿಹಾಸ. ಕಾಶ್ಮೀರಕ್ಕೆ ನೀಡಿದ ಕಲಂ 370 ಕುರಿತು ಮುಖರ್ಜಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಒಂದು ದೇಶ ಒಂದು ಸಂವಿಧಾನ ಎಂಬ ನಿಲುವಿನಿಂದ 1950-51ರಲ್ಲಿ ಕಾಂಗ್ರೆಸ್ ತೊರೆದು ಜನಸಂಘ ಸ್ಥಾಪಿಸಿದ್ರು. ಈ ಸಂದರ್ಭದಲ್ಲಿ ವಾಜಪೇಯಿ ಅವರ ಪ್ರಮುಖ ಸಹಾಯಕರಾಗಿದ್ರು. ಮುಖರ್ಜಿ ಸಾವಿಗೆ ಮಿಡಿದ ವಾಜಪೇಯಿ. 1953ರಲ್ಲಿ ಕಲಂ 370 ವಿರೋಧಿ ಹೋರಾಟದ ವೇಳೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂಧನಕ್ಕೊಳಗಾಗಿ ನಿಗೂಢವಾಗಿ ಸಾವನ್ನಪ್ಪಿದ್ರು. ಆ ಸಂದರ್ಭದಲ್ಲಿ ವಾಜಪೇಯಿಯು ಅಲ್ಲಿದ್ರು. ನಿನ್ನ ಭವಿಷ್ಯ ದೊಡ್ಡದು. ನಾನು ಪರವಾನಗಿ ಇಲ್ಲದೆ ಕಾಶ್ಮೀರಕ್ಕೆ ಬಂದಿದ್ದೇನೆ. ಇದನ್ನ ಹೇಳೋದಕ್ಕಾದ್ರೂ ನೀನು ಹಿಂತಿರುಗು ಅಂತ ಮುಖರ್ಜಿ ಹೇಳಿದ್ದನ್ನ ವಾಜಪೇಯಿ ಹಲವು ಬಾರಿ ಸ್ಮರಿಸಿದ್ರು. ನಂತರ ಜನಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ ದೀನ್ ದಯಾಳ್ ಉಪಾಧ್ಯಾಯ 11 ಫೆಬ್ರವರಿ 1968ರಂದು ಮೊಘಲ್ಸ್ ರಾಯಿ ರೈಲು ನಿಲ್ದಾಣದ ಬಳಿ ಶವವಾಗಿ ಪತ್ತೆಯಾದ ಘಟನೆಯಿಂದ ಮತ್ತಷ್ಟು ದುಃಖಿತರಾದರು. ಆದರೂ ಛಲ ಬಿಡದೆ ಜನಸಂಘದ ಅಧ್ಯಕ್ಷರಾಗಿ ಪಕ್ಷವನ್ನ ಸಂಘಟಿಸಿದ್ರು. ಬಲರಾಮಪುರದಿಂದ ಮೊದಲ ಹೆಜ್ಜೆ. ಮುಖರ್ಜಿ ಅವರ ಸಾವಿನ ಆಘಾತದಿಂದ ರಾಜಕೀಯದಿಂದ ದೂರ ಉಳಿದು ಪತ್ರಕರ್ತರಾಗಿ ಮುಂದುವರಿಯಲು ಬಯಸಿದ್ದ ವಾಜಪೇಯಿ ನಂತರ ಸಕ್ರಿಯ ರಾಜಕಾರಣಕ್ಕೆ ಕಾಲಿಟ್ಟಿದ್ದು ವಿಧಿಯಾಟ ಎಂಬಂತಿದೆ. ಉತ್ತರ ಪ್ರದೇಶದ ಬಲರಾಮಪುರ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿ ರಾಜಕೀಯ ಜೀವನ ಆರಂಭಿಸಿದ್ರು. 1984ರಲ್ಲಿ ಸೋಲು, 1986ರಲ್ಲಿ ರಾಜ್ಯಸಭೆ, 1996ರಲ್ಲಿ 13 ದಿನಗಳ ಪ್ರಧಾನಮಂತ್ರಿ. ಹೀಗೆ ಏರಿಳಿತಗಳ ನಡುವೆ 1996ರಲ್ಲಿ 13 ದಿನಗಳ ಪ್ರಧಾನಮಂತ್ರಿ. ಹೀಗೆ ಏರಿಳಿತಗಳ ನಡುವೆ 1999ರಿಂದ 2004ರ ಅವಧಿಯಲ್ಲಿ 5 ವರ್ಷಗಳ ಪೂರ್ಣಾವಧಿ ಪ್ರಧಾನಿಯಾಗಿ ಭಾರತದ ಮೊದಲ ಕಾಂಗ್ರೆಸ್ಸೇತರ ನಾಯಕರಾಗಿ ಇತಿಹಾಸ ನಿರ್ಮಿಸಿದ್ರು. ವಿದೇಶಾಂಗ ಸಚಿವರಾಗಿ ಜಾಗತಿಕ ವೇದಿಕೆ. ಜನತಾ ಪಕ್ಷ ಜನಸಂಘ ವಿಲೀನದಿಂದ ರೂಪುಗೊಂಡ ಸರ್ಕಾರದಲ್ಲಿ ವಾಜಪೇಯಿ ವಿದೇಶಾಂಗ ಸಚಿವರಾದರು. ವಿಶ್ವಸಂಸ್ಥೆಯಲ್ಲಿ ಮೊದಲ ಬಾರಿಗೆ ಹಿಂದಿಯಲ್ಲಿ ಭಾಷಣ ಮಾಡಿದ ಹೆಗ್ಗಳಿಕೆ ಅವರಿಗೆ ಸಲ್ಲುತ್ತೆ. ಅನೇಕ ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ಜನತಾ ಪಾರ್ಟಿಯಿಂದ ಹೊರಬಂದು ಕೊನೆಗೆ ಭಾರತೀಯ ಜನತಾ ಪಕ್ಷ ಸ್ಥಾಪಿಸಿ ಪ್ರಧಾನಿಯ ಹಾದಿಯನ್ನ ಮುಟ್ಟಿದ್ರು. ಸಿದ್ಧಾಂತ ಬೇರೆ, ಆಡಳಿತ ಬೇರೆ, ಅಟಲ್ ಧೋರಣೆ.
ಸಿದ್ಧಾಂತವನ್ನು ಆಡಳಿತಕ್ಕೆ ಬಲವಂತವಾಗಿ ತುರುಕದೆ ಸಮನ್ವಯದ ರಾಜಕಾರಣ ನಡೆಸಿದವರು ವಾಜಪೇಯಿ. ಸುಮಾರು 20 ಪಕ್ಷಗಳೊಂದಿಗೆ ಮೈತ್ರಿ ಸರ್ಕಾರ ರಚಿಸಿ ಹೊಸ ರಾಜಕೀಯ ಭಾಷ್ಯ ಬರೆದ್ರು. ಮಂಡಲ್ ಆಯೋಗದ ಅನುಷ್ಠಾನವನ್ನ ಆರೋಗ್ಯಕರ ರೀತಿಯಲ್ಲಿ ಕೈಗೊಂಡ್ರು. ರಾಮ ರಥಯಾತ್ರೆಯ ಅತಿರೇಕ ರಾಜಕೀಕರಣಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಹಿಂದುಳಿದವರತ್ತ ಅವರ ಕಾಳಜಿ ಅವರ ವರ್ಚಸ್ಸನ್ನ ಮತ್ತಷ್ಟು ಹೆಚ್ಚಿಸಿತ್ತು. ಕರ್ನಾಟಕದೊಂದಿಗೆ ಅಜಾತಶತ್ರುವಿನ ಒಡನಾಟ. ಬೆಂಗಳೂರು ಮೆಟ್ರೋ ಉದ್ಘಾಟನೆ, ಮಹದಾಯಿ ಯೋಜನೆಗೆ ತಾತ್ವಿಕ ಅನುಮೋದನೆ. 1975ರ ತುರ್ತು ಪರಿಸ್ಥಿತಿಯಲ್ಲಿ ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ಬಂಧನ. ಇವೆಲ್ಲವೂ ಕರ್ನಾಟಕದೊಂದಿಗೆ ವಾಜಪೇಯಿಯ ಆತ್ಮೀಯ ಸಂಬಂಧವನ್ನ ತೋರಿಸುತ್ತವೆ. ಎಂಜಿ ರಸ್ತೆಯ ಕಾಫಿ ಹೌಸ್ನಲ್ಲಿ ಮಸಾಲೆ ದೋಸೆ ಮತ್ತು ಕಾಫಿ ಅವರ ಮೆಚ್ಚಿನ ಆಹಾರ. ಶಿವಮೊಗ್ಗದ ಜೋಗವನ್ನ ನೋಡಿ ಹಿಂದಿಯಲ್ಲಿ ಕವಿತೆ ಬರೆದಿದ್ರು. ಕರ್ನಾಟಕದ ಪರ ನಿಲುವುಗಳನ್ನ ಅವರು ಹಲವು ಬಾರಿ ತೋರಿಸಿದ್ರು. ಅಜಾತಶತ್ರುವಿನ ಕಲ್ಯಾಣ ಕಾರ್ಯಕ್ರಮಗಳು. 1999-2004ರ ಅವಧಿಯಲ್ಲಿ ವಾಜಪೇಯಿ ಸರ್ಕಾರವು ಸರ್ವತೋಮುಖ ಅಭಿವೃದ್ಧಿಗೆ ಬಲವಾದ ಅಡಿಪಾಯ ಹಾಕಿತು. ಅಂತ್ಯೋದಯ ಅನ್ನ ಯೋಜನೆ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ಸರ್ವಶಿಕ್ಷಾ ಅಭಿಯಾನ, ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ, ಸುವರ್ಣ ಚತುಷ್ಕೋನ ರಸ್ತೆ ಯೋಜನೆ ಮತ್ತು ನ್ಯೂ ಟೆಲಿಕಾಂ ಪಾಲಿಸಿ ಒಂದೇ ಎರಡೇ. ಇವೆಲ್ಲವೂ ಸಾಮಾನ್ಯ ಜನರ ಬದುಕಿನಲ್ಲಿ ನೈಜ ಬದಲಾವಣೆ ತಂದವು. ವಿಜ್ಞಾನ ಕ್ಷೇತ್ರಕ್ಕೆ ಅಟಲ್ ಕೊಡುಗೆ. 1998ರ ಪೋಖ್ರಾನ್ 2 ಅಣು ಪರೀಕ್ಷೆಯ ಮೂಲಕ ಭಾರತವನ್ನ ಪರಮಾಣು ಶಕ್ತಿ ರಾಷ್ಟ್ರವನ್ನಾಗಿ ಘೋಷಿಸಿದ ಧೈರ್ಯ ವಾಜಪೇಯಿಯದು. ಅಂತಾರಾಷ್ಟ್ರೀಯ ಒತ್ತಡಗಳ ನಡುವೆಯೂ ಅವರು ತೋರಿದ ದೃಢತೆ ಅಪರೂಪ. 2003ರಲ್ಲಿ ಚಂದ್ರಯಾನ 1 ಯೋಜನೆಗೆ ಅನುಮೋದನೆ ನೀಡಿ ಭಾರತದ ಬಾಹ್ಯಾಕಾಶ ಸಂಶೋಧನೆಗೆ ಹೊಸ ದಿಕ್ಕು ನೀಡಿದ್ರು. ಅಟಲ್ ಬಿಹಾರಿ ವಾಜಪೇಯಿ ರಾಜಕಾರಣ ಅಂದ್ರೆ ಕೇವಲ ಅಧಿಕಾರವಲ್ಲ, ಅದು ನೈತಿಕತೆ, ಸಂಯಮ ಮತ್ತು ಸಾಮರಸ್ಯದ ಅಭ್ಯಾಸ ಅಂತ ತಮ್ಮ ಬದುಕಿನ ಮೂಲಕ ಸಾಬೀತುಪಡಿಸಿದ್ರು. ಭಿನ್ನಾಭಿಪ್ರಾಯಗಳನ್ನ ಗೌರವಿಸುತ್ತಲೇ ರಾಷ್ಟ್ರಹಿತವನ್ನ ಮೊದಲಿಗಿಡುವ ಅವರ ಧೋರಣೆ ಇಂದಿನ ರಾಜಕಾರಣಕ್ಕೆ ದೀಪಸ್ತಂಭವಾಗಿದೆ. ದೇಶ ಮೊದಲು ಎಂಬ ಮಂತ್ರವನ್ನ ಕಾರ್ಯರೂಪಕ್ಕೆ ತಂದ ಅವರ ಕನಸಿನ ಭಾರತ ಇನ್ನೂ ನಮ್ಮ ಮುಂದೆ ಗುರಿಯಾಗಿ ನಿಂತಿದೆ. ಆ ಗುರಿಯನ್ನ ಸಾಧಿಸೋದೇ ವಾಜಪೇಯಿ ಅವರಿಗೆ ಸಲ್ಲಿಸುವ ನಿಜವಾದ ಗೌರವ.